ಬಾಳೆಹೊನ್ನಿಗ ಗ್ರಾಮದಲ್ಲಿ ಬಾಳೆ ತೋಟಕ್ಕೆ ಕಾಡಾನೆಗಳ ದಾಳಿ. 3 ಲಕ್ಷಕ್ಕೂ ಅಧಿಕ ಬೆಳೆ ನಷ್ಟ, ರೈತನ ಸಂಕಷ್ಟ. ಮಳವಳ್ಳಿ ತಾಲೂಕಿನ ಕಬ್ಬಾಳು ಅರಣ್ಯ ಪ್ರದೇಶದಿಂದ ಬಂದ 7 ಆನೆಗಳ ತಂಡ ಬಾಳೆಹೊನ್ನಿಗ ಗ್ರಾಮದ ಬಿಕೆ ಇಂದ್ರ ಮತ್ತು ಬಿವಿ ಕೃಷ್ಣಪ್ಪ ಎಂಬುವರ ಸೇರಿದ ಬಾಳೆ ತೋಟಕ್ಕೆ ದಾಳಿ ಮಾಡಿ ಸುಮಾರು 400 ಫಸಲು ಭರಿತವಾದ ಬಾಳೆಗಿಡಗಳನ್ನು ಮುರಿದು ಅದರ ತಿರುಳನ್ನು ತಿಂದು ಸುಮಾರು 3 ಲಕ್ಷಕ್ಕೂ ಅಧಿಕ ಬೆಳೆ ನಷ್ಟವಾಗಿದೆ ಎಂದು ತಿಳಿದುಬಂದಿದೆ. ಸೋಮವಾರ ರಾತ್ರಿ ಈ ದಾಳಿ ನಡೆಸಿದ ಆನೆಗಳು ಸಂಪೂರ್ಣ ಬಾಳೆ ತೋಟವನ್ನು ಧ್ವಂಸಗೊಳಿಸಿವೆ. ಈ ಸಂಬಂಧ ಬಾಳೆಹೊನ್ನಿಗ ಗ್ರಾಮದ ವಾಸಿ ರಾಜು ಮಾತನಾಡಿ, ಕೈಗೆ ಬಂದ ಬೆಳೆ ಬಾಯಿಗೆ ಸಿಕ್ಕಿಲ್ಲ, 3 ಲಕ್ಷಕ್ಕೂ ಅಧಿಕ ಬೆಳೆ ನಷ್ಟವಾಗಿದೆ, ಕೂಡಲೇ ಅರಣ್ಯ ಇಲಾಖೆ ಪರಿಹಾರ ನೀಡುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸಿ ಮಾತನಾಡಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲ್ಗೂರು. ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಗೂರು ಹೋಬಳಿ ಬಾಳೆಹೊನ್ನಿಗ ಗ್ರಾಮದ ಬಿವಿ ಕೃಷ್ಣಪ್ಪ ಅವರ ಅಳಿಯನಾದ ರಾಜು ಅವರು ತಿಳಿಸೋದೇನೋ ಮನವಿ ಏನಂದರೆ, ಈ ಸರ್ವೆ ನಂಬರ್ 5ರಲ್ಲಿ ಸುಮಾರು ನಾನು ನೆಂಟಿಗೆ ಜಮೀನು 3 ಎಕರೆ ಜಮೀನಲ್ಲಿ 3,000 ಬಾಳೆಹಣ್ಣು ಇಟ್ಟಿದ್ದೆ. ನೈಟು ಏಕಾಏಕಿ ಸುಮಾರು ಒಂದು 7ರಿಂದ 10 ಆನೆ ಹಿಂಡು ಬಂದು ನನ್ನ ಬಾಳೆಯನ್ನು ಸರ್ವನಾಶ ಮಾಡಿ ಧ್ವಂಸಗೊಳಿಸಿದ್ದು. ಈ ಆನೆ ಹಿಂಡು ಬಂದಂಥ ಸಂದರ್ಭದಲ್ಲಿ ಆ ಆನೆ ಹಿಂಡ ಗ್ಯಾಡನ್ನು ಹಿಡಿದುಕೊಂಡು ಈ ನಮ್ಮ ರಾಮನಗರ, ಚನ್ನಪಟ್ಟಣ ಮತ್ತು ಸಾತ್ನೂರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದು ರಾತ್ರಿ 11:10ರಲ್ಲಿ ಸುಮಾರು ರಾತ್ರಿ 3 ಗಂಟೆ ತನಕ ಅವರು ತಮ್ಮದೇ ಆದ ಹೋರಾಟ ಮಾಡಿ ಆನೆ ಹಿಂಡನ್ನು ನನ್ನ ಬಾಳೆ ತೋಟದಿಂದ ಓಡಿಸೋ ಪ್ರಯತ್ನ ಮಾಡಿ ಅವನ್ನ ಕಬ್ಬಾಳು ಗುಡ್ಡೆ ಪ್ರದೇಶಕ್ಕೆ ಅವನ್ನು ಓಡಿಸಿರ್ತಾರೆ. ಸುಮಾರು ನನ್ನ ಬಾಳೆ ಗಿಡದಲ್ಲಿ 300ರಿಂದ 400 ಗಿಡನ ನಾಶಪಡಿಸಿರ್ತಾರೆ. ಸುಮಾರು ಬಡ್ಡಿ ಸಾಲ ಮಾಡಿ ಬಾಳೆ ಬಂಡವಾಳ ಹಾಕಿ ಬೋರ್ಗಳಿದ್ದು ಅಂತರ್ಜಲ ಕುಸಿತಗೊಂಡಿದ್ದು. ಅದರಲ್ಲೂ 2 ಬೋರು ನೀರನ್ನ ಜೈ ಮಾಡಿ ಬೇರೆಯವ್ರ ನೀರನ್ನ ತಗೊಂಡು ನಾನು ಬಾಳೆ ಬೆಳೆಯೋಣ, ನಾನು ಸಾಲ ಸಂಬಂಧ ತೀರಿಸಿ ಏನೋ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋಣ, ಸಮಾಜದಲ್ಲಿ ಬದುಕಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಮಾಡಿದೆ. ಆದ್ರೂ ಇನ್ನು 2ರಿಂದ 3 ತಿಂಗಳಲ್ಲಿ ನಾನು ಬಾಳೆ ಕಟ್ಟಿಗೆ ಬರೋ ಸಂದರ್ಭದಲ್ಲಿ 400 ಗಿಡನ ಬಾಳೆನ ಧ್ವಂಸಗೊಳಿಸಿದೆ. ಇದಕ್ಕೆ ಸರ್ಕಾರ ಸ್ವಲ್ಪ ನಮಗೆ ಪರಿಹಾರ ಕೊಡಿಸ್ಬೇಕು. ಹಾಗೂ ಈ ಆನೆ ವರ್ಷ ಇದೇ ರೀತಿ ಬಂದು ರೈತರ ಬೆಳೆಗಳನ್ನು ನಾಶ ಮಾಡ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಸೋಲಾರ್ ಮಾಡಿಸೋದೇ ಆಗಲಿ ಅಥವಾ ಟ್ರೆಂಚ್ ಮಾಡಿಸೋದೇ ಆಗಲಿ ಅಥವಾ ರೋಪ್ ಅಳವಡಿಸಿ ಆನೆಗಳು ರೈತರ ಬೆಳೆಗಳನ್ನ ನಷ್ಟ ಆಗದಂತೆ ತಡೆಗಟ್ಟಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ನೇರ, ದಿಟ್ಟ, ನಿರಂತರ ಸ್ಥಳೀಯ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.